ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನೆಬ್ಬೇಯೋಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮಿಥುನ ರಾಶಿಯವರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮಿಥುನ ರಾಶಿಯವರು ಅತ್ಯಂತ ಮಾತುಗಾರಿಕೆಯನ್ನು ಹೊಂದಿರ್ತಾರೆ. ಮಾತನಾಡುವುದರಲ್ಲಿ ಇವರು ಎತ್ತಿದ ಕೈ. ಅದ್ಭುತವಾಗಿ ಸಂವಹನವನ್ನು ಮಾಡ್ತಾರೆ. ಎಂಥವರನ್ನೂ ಸಹ ತಮ್ಮ ಮಾತಿನ ಮೋಡಿಯಿಂದ ಮರಳು ಮಾಡುವ ಶಕ್ತಿಯನ್ನು ಹೊಂದಿರ್ತಾರೆ. ಕೆಲವರು ಹೇಳ್ತಾರೆ, ಕಲ್ಲನ್ನು ಕುಟ್ಟಿ ಮಾತನಾಡಿಸ್ತಾರೆ ಅಂತ. ಅಂದರೆ ಏನಂತ ಅರ್ಥ? ಯಾರನ್ನ ಇವರು ಮಾತಾಡ್ಸೋದಕ್ಕಾಗೋದಿಲ್ಲ ಅಂತಾರೋ, ಯಾರು ಕಠಿಣವಾಗಿರ್ತಾರೋ ಅಂಥವರನ್ನೂ ಸಹ ಬಿಡದೆ ಕೆದಕಿ ಮಾತನಾಡಿಸುವ ಗುಣ ಈ ಜಾತಕರಲ್ಲಿರ್ತದೆ. ಮಿಥುನ ರಾಶಿಯವರು ಹಾಸ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ. ಇವರು ಎಲ್ಲೇ ಹೋದರೂ, ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಎಲ್ಲ ರೀತಿಯ ವಾತಾವರಣಗಳಲ್ಲೂ ಹೊಂದಿಕೊಂಡು ಬಿಡುತ್ತಾರೆ. ಅಲ್ಲೆಲ್ಲ ಲವಲವಿಕೆಯಿಂದ ಇರ್ತಾರೆ ಎನ್ನುವಂಥ. ಈ ಮಿಥುನ ರಾಶಿಯವರಿಗೆ ವಿಶೇಷವಾದಂಥ ಒಂದು ಚುರುಕಾದ ಬುದ್ಧಿ ಇರ್ತದೆ. ಇವರು ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಿ ಹೊಂದಿರುತ್ತಾರೆ. ಯಾವುದೇ ವಿಷಯವನ್ನು ಇವರು ಬೇಗನೆ ಗ್ರಹಿಸ್ತಾರೆ. ಅದರ ಜೊತೆಗೆ ಹೊಂದಾಣಿಕೆಯ ಸ್ವಭಾವ ಮಿಥುನ ರಾಶಿಯಲ್ಲಿರ್ತದೆ. ಇವರು ಯಾವುದೇ ಪರಿಸ್ಥಿತಿಗೆ, ಯಾವುದೇ ರೀತಿಯ ವ್ಯಕ್ತಿಗಳಿಗೆ, ಯಾವುದೇ ರೀತಿಯ ಗುಂಪುಗಳಿಗೆ, ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಬೇಗ ಹೊಂದಿಕೊಂಡು ಬಿಡುತ್ತಾರೆ. ಅಂದರೆ ವಯಸ್ಸಾದವರ ಜೊತೆ ಮುತ್ಸದ್ದಿತನದಿಂದ ಇರ್ತಾರೆ. ಯುವಕರ ಜೊತೆ ಚೆಲ್ಲು ಚೆಲ್ಲಾಗಿರ್ತಾರೆ. ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ. ಕಷ್ಟದ ಪರಿಸ್ಥಿತಿಯಲ್ಲಿ ಕಷ್ಟದವರ ಜೊತೆ ಹೊಂದಿಕೊಳ್ತಾರೆ. ಕಷ್ಟದ ತನವನ್ನೇ ಬಳಸಿಕೊಳ್ತಾರೆ. ಜಾಲಿಯಾಗಿರುವವರ ಗುಂಪಿನ ಜೊತೆ ಜಾಲಿಯಾಗಿರ್ತಾರೆ. ಇವರು ಎಲ್ಲ ಪರಿಸ್ಥಿತಿಗಳಲ್ಲಿ, ಎಂತಹ ಸಂದರ್ಭಗಳಲ್ಲಿ ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗ್ತಾರೆ ಎನ್ನುವಂಥ. ಈ ಮಿಥುನ ರಾಶಿಯವರಿಗೆ ಯಾವಾಗಲೂ ಅಂದರೆ ಸದಾ ಒಂದು ಕುತೂಹಲ ಅನ್ನುವಂಥದ್ದು ಇರ್ತದೆ. ಯಾವ ರೀತಿಯ ಕುತೂಹಲ? ಯಾವುದಾದ್ರೂ ಒಂದು ವಿಷಯವನ್ನು ನೋಡಿದ್ರೆ ಅದನ್ನು ತಿಳ್ಕೊಳ್ಬೇಕು, ಹೊಸ ಹೊಸ ವಿಚಾರಗಳನ್ನು ಅರಿಬೇಕು. ಯಾವಾಗಾದರೂ ಒಬ್ಬ ವ್ಯಕ್ತಿಯನ್ನು, ಹೊಸ ವಿಶೇಷ ವ್ಯಕ್ತಿಯನ್ನು ನೋಡಿದ್ರೆ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದ, ಏನನ್ನು ತಿಳ್ಕೊಂಡಿದ್ದಾರೆ, ಅವರಲ್ಲಿರುವಂಥ ವಿಶೇಷ ಗುಣ ಏನು ಅಂದರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ಬಯಕೆ. ಯಾವುದಾದ್ರೂ ಒಂದು ವಿಶೇಷ ಸ್ಥಳನ ತಿಳ್ಕೊಂಡ್ರೆ ಆ ಸ್ಥಳದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಹಾಗೆ ಈ ಜಾತಕರಲ್ಲಿ ಯಾವಾಗಲೂ ಪ್ರಶ್ನೆಗಳಿರ್ತದೆ. ಯಾವ ರೀತಿಯ ಪ್ರಶ್ನೆಗಳಿರ್ತದೆ? ಯಾರು, ಏನು, ಎಲ್ಲಿ, ಹೇಗೆ, ಏಕೆ ಅಂತ ಈ ಪ್ರಶ್ನೆಗಳನ್ನು ಇಟ್ಟುಕೊಂಡ ಎಲ್ಲವನ್ನ ಚಿಂತನೆ ಮಾಡ್ತಾರೆ ಎನ್ನುವಂಥದ್ದು. ಆದ್ದರಿಂದ ಇವರ ಬುದ್ಧಿಶಕ್ತಿ ಬೆಳವಣಿಗೆಯಾಗ್ತದೆ. ಮಾತಿಲ್ಲ, ಲೀಲಾಜಾಲವಾಗಿ ಮಾತನಾಡ್ತಾರೆ. ಯಾಕೆ? ಯಾವುದೇ ವಿಷಯ ಬಗ್ಗೆ ಮಾತನಾಡಬೇಕಂತಂದರೂ ಅವರು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಬಿಟ್ಟಿರ್ತಾರೆ. ಆದ್ದರಿಂದ ಲೀಲಾಜಾಲವಾಗಿ ಮಾತಾಡ್ತಾರೆ. ಈ ಒಂದು ಗುಣ ಇರೋದ್ರಿಂದ, ಈ ಪ್ರಶ್ನೆ ಮಾಡುವ ಗುಣ ಇರೋದ್ರಿಂದ ಇವರು ಪತ್ರಿಕೋದ್ಯಮದಲ್ಲಿ ಯಶಸ್ವಿ ಆಗ್ತಾರೆ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇವರು ಸಕ್ಸಸ್ ಆಗ್ತಾರೆ. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಇವರು ಸಕ್ಸಸ್ ಆಗ್ತಾರೆ.
ಆದರೆ ಮಿಥುನ ರಾಶಿಯವರು ಸ್ವಲ್ಪ ಚಂಚಲ ಮನಸ್ಸನ್ನು ಹೊಂದಿರ್ತಾರೆ. ಒಂದೇ ವಿಷಯದ ಬಗ್ಗೆ ಹೆಚ್ಚು ಹೊತ್ತು ತಮ್ಮ ಮನಸ್ಸನ್ನು, ಗಮನವನ್ನು ಇಟ್ಕೊಳ್ಳುವಂಥದ್ದು ಕಷ್ಟ. ಇವರು ಯಾವುದಾದ್ರೂ ಒಂದು ಕೆಲಸವನ್ನು ಮುಗಿಸುವ ಮೊದಲೇ ಮತ್ತೊಂದು ಕೆಲಸಕ್ಕೆ ಕೈ ಹಾಕಿರ್ತಾರೆ. ಈ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಅದರ ಜೊತೆಗೆ ಮಿಥುನ ರಾಶಿಯವರು ದುಸ್ವಭಾವವನ್ನು ಹೊಂದಿರ್ತಾರೆ. ಎರಡು ರೀತಿಯ ಗುಣಗಳನ್ನು ಹೊಂದಿರ್ತಾರೆ. ಒಂದು ರೀತಿಯಲ್ಲಿ ಇವರನ್ನು ನೋಡಿದ್ರೆ ಬಹಳ ಸಂತೋಷದಿಂದ ಇದ್ದಾರೆ ಅಂತ. ಮತ್ತೊಂದು ಕ್ಷಣದಲ್ಲಿ ನೋಡಿದ್ರೆ ಗಂಭೀರದಿಂದ ಇರ್ತಾರೆ. ಇವರು ಯಾವಾಗ ಖುಷಿಯಿಂದ ಇರ್ತಾರೆ, ಯಾವಾಗ ಬೇಸರ ಮಾಡಿಕೊಳ್ತಾರೆ, ಯಾವಾಗ ಜಾಲಿಯಿಂದ ಇರ್ತಾರೆ, ಯಾವಾಗ ಗಂಭೀರವಾಗಿರ್ತಾರೆ ಅನ್ನುವಂಥದ್ದು ತಿಳಿಯೋದು ಸ್ವಲ್ಪ ಕಷ್ಟ. ಅಂದರೆ ಇವರು ಆಗಾಗ್ಗೆ ಮನಸ್ಸನ್ನು ಬದಲಾಯಿಸ್ತಾ ಇರ್ತಾರೆ. ಈ ರೀತಿಯಾಗಿ ಮಿಥುನ ರಾಶಿಯವರ ಬಗ್ಗೆ ಇರುವಂತಹ ಕೆಲವು ವಿಶೇಷ ಗುಣಗಳನ್ನು ನಾವು ಈ ದಿನ ತಿಳಿದುಕೊಂಡಿದ್ದೇವೆ. ಮುಂದಿನ ವಿಭಾಗದಲ್ಲಿ ನಾವು ಕಟಕ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮ ಎಲ್ಲರಿಗೂ ಶುಭವನ್ನೇ ಉಂಟು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.